ನಮಸ್ಕಾರ. ಇಲ್ಲಿ ಬಂದಿರತಕ್ಕಂತೆಲ್ಲ ನಮ್ಮ ಸಮುದಾಯದ ಮುಖಂಡರಿಗೂ ನಮಸ್ಕರಿಸ್ತಾ, ಹಾಗೆ ಪತ್ರಿಕಾ ಮಾಧ್ಯಮದವ್ರಿಗೂ ನಮಸ್ಕರಿಸ್ತಾ, ವಿಶೇಷ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋ ಉದ್ದೇಶ ಇಷ್ಟೇ. ಶ್ರೀ ಮಹರ್ಷಿ ವಾಲ್ಮೀಕಿ ಜಾತ್ರೆಯನ್ನು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ರಾಜನಹಳ್ಳಿಯಲ್ಲಿ ಇದೇ ಫೆಬ್ರವರಿ 8ನೇ ತಾರೀಕು 8-9 ಜಾತ್ರೆ ನಡೆಯುತ್ತದೆ. ಈ ಒಂದು ಪತ್ರಿಕಾ ಮುಖಾಂತರ ಮೊನ್ನೆ ನಮ್ಮ ಗುರುಗಳು, ರಾಜ್ಯ ಮಟ್ಟದ ಗುರುಗಳಾದಂಥ ಪ್ರಸನ್ನ ಸ್ವಾಮೀಜಿಯವರು ಬಂದು ಎಲ್ಲ ನಮ್ಮ ಸಮಾಜದವರ ಮುಖಂಡರನ್ನೆಲ್ಲ ಕರೆದು ಆಹ್ವಾನ ನೀಡುತ್ತಾರೆ. ಹಾಗೆ ನಾವು ಈ ಒಂದು ಮುಲ್ಬಾಲ್ ತಾಲೂಕಿನ ಮಟ್ಟದ ಪ್ರತಿನಿಧಿಯಾಗಿರುತ್ತೇನೆ. ಹಾಗೆ ನಮ್ಮ ರಾಮಾಂಜಿ, ನಮ್ಮ ಸಂಘದ ಕಾರ್ಯದರ್ಶಿಗಳು ಎಲ್ಲ ಬಂದಿರತಕ್ಕಂಥ ಎಲ್ಲ ಮುಖಂಡರ ಮುಖಾಂತರ ಈ ತಾಲೂಕಿನ ನಾಯಕ ಸಮಾಜದ ಮುಖಂಡರಿಗೆ ಮತ್ತು ಎಲ್ಲ ಸಮಾಜದ ಎಲ್ಲ ಮುಖಂಡರಿಗೂ ಮತ್ತು ಈ ಜನಾಂಗದ ಎಲ್ರಿಗೂ ಈ ವಾಲ್ಮೀಕಿ ಜಾತ್ರೆ ಮಹೋತ್ಸವವನ್ನು ಆಹ್ವಾನಿಸ್ತಾ ಒಂದು ಬನ್ನಿ ನಮ್ಮ ಸಮಾಜದ ಎಲ್ಲ ಮುಖಂಡರನ್ನು ಕರೆತನ್ನು ಅನ್ನೋ ಮೂಲಕ ಎಲ್ಲರನ್ನು ಆಹ್ವಾನಿಸ್ತಾ ಇದ್ದೀವಿ. ಹಾಗೆ ಏನು 8ನೇ ತಾರೀಕು 9ನೇ ತಾರೀಕು ಜಾತ್ರೆ ನಡೆಯುತ್ತೆ. ಈ ಕರ್ನಾಟಕ ರಾಜ್ಯದಲ್ಲಿ 4ನೆಯ ಜನಸಂಖ್ಯೆ 4ನೇ ಸಮಾಜದಾಗಿದ್ದು ನಮ್ಮ ಶಕ್ತಿಯನ್ನು ಒಂದು ರಾಜನಹಳ್ಳಿಯಲ್ಲಿ ಪ್ರದರ್ಶಿಸಬೇಕಂತ ಎಲ್ಲರೂ ನಾವು ನಮ್ಮ ಸಂಬಂಧಗಳನ್ನು ಒಕ್ಕೂಡಿಸ್ಕೋಬೇಕಂತ ಎಲ್ಲರೂ ನಮ್ಮ ಸಮಾಜದ ಎಲ್ಲ ನಾಯಕರ, ಎಲ್ಲ ಶಾಸಕರು ಮತ್ತು ಸಂಸದರು ಸಹ ಆ ಒಂದು ಕಾರ್ಯಕ್ರಮಕ್ಕೆ ಬರ್ತಿದ್ದು, ನಾವೆಲ್ಲ ಹೋಗಿ ಒಂದು ಕಾರ್ಯಕ್ರಮನ ಯಶಸ್ವಿ ಮಾಡಬೇಕಂತ ಈ ತಾಲೂಕಿನ ನಾಯಕ ಸಮಾಜವನ್ನೆಲ್ಲರನ್ನು ವಾಲ್ಮೀಕಿ ಜಾತ್ರೆಗೆ ಆಹ್ವಾನಿಸ್ತಾ ಇದ್ದೀವಿ ಸರ್. ಖಂಡಿತ ಅವರು ಬರ್ತಾರೆ ಸರ್. ನಮ್ಮದಲ್ಲಿ ಏನು ಭೇದ ಭಾವನೆ ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಇದ್ದೀವಿ. ಸಮಾಜ ಏನೋ ಅವರ ಒಂದು ಅಭಿವೃದ್ಧಿ, ಬೇರೆ ಥರ ಅಭಿವೃದ್ಧಿ ಮಾಡಿಸ್ಬೇಕು ಅಂತ ಅವ್ರು ಬಂದಿರ್ತಾರೆ. ಅದಕ್ಕೆ ನಾವೇನು ಅಭ್ಯಂತರ ಇಲ್ಲ, ನಾವೆಲ್ಲ ಒಟ್ಟಾಗಿದ್ದೀವಿ ಸರ್. ನಮಗೂ ಅವ್ರಿಗೇನು ಬೇರೆ ವೈಮನಸ್ಯ ಇಲ್ಲ, ಎಲ್ಲ ಒಟ್ಟಾಗಿದ್ದೀವಿ. ನಾಯಕ ಸಮಾಜ ಮುಲ್ಬಾಲ್ ತಾಲೂಕಿನಲ್ಲಿ ಒಗ್ಗಟ್ಟಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸಂಘಟನೆ ಇರ್ಬೋದು ಸರ್, ಅಷ್ಟೇ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ.